ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಸೊ ಐ ಆಮ್ ರವಿಕುಮಾರ್. ಸೊ ನಿಮ್ಗೆಲ್ಲ ಗೊತ್ತೇ ಇದೆ, ಎಲ್ಲರೂ ವೆಯ್ಟ್ ಮಾಡ್ತಿರುವಂತಹ ಎಕ್ಸಾಮ್ ಮೇಕಪ್ ಎಕ್ಸಾಮ್. ಸುಮಾರು ಜನ ವಿದ್ಯಾರ್ಥಿಗಳು ಮೇಕಪ್ ಎಕ್ಸಾಮ್ಗೋಸ್ಕರ ಕಾಯ್ತಾ ಇದ್ರಿ. ಸೊ ಅದೇ ರೀತಿಯಾಗಿ ಮೇಕಪ್ ಎಕ್ಸಾಮ್ ನ ಅನೌನ್ಸ್ಮೆಂಟ್ ಆಗಿದೆ. ಸೊ ಫೀಸ್ ಕಟ್ಟುವಂತವ್ರು ಇಮಿಡಿಯೇಟ್ ಆಗಿ ಮೇಕಪ್ ಎಕ್ಸಾಮ್ ನ ಫೀಸ್ ಕಟ್ಟಬೇಕು. ಸೊ ಇದು ಮೇಕಪ್ ಎಕ್ಸಾಮ್ ಫೀಸ್ ಕಟ್ಟಕ್ಕಿರುವಂತಹ ಅಪ್ಲಿಕೇಶನ್. ಈ ಅಪ್ಲಿಕೇಶನ್ ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇದನ್ನ ನಾನು ಲಿಂಕ್ ಅಲ್ಲಿ ಕೂಡ ಹಾಕಿರ್ತೀನಿ, ನನ್ನ ವೆಬ್ಸೈಟ್ ಅಲ್ಲಿ ಕೂಡ ಜಾಯಿನ್ ಮಾಡಿರ್ತೀನಿ. ಸೊ ಇದನ್ನ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಇನ್ನು ನೋಡ್ಬೇಕಾಗಿರುವಂತಹ ಹೈಲೈಟ್ ಥಿಂಗ್ಸ್ ಇದನ್ನ ಫಿಲ್ ಮಾಡಕ್ಕೆ ನಿಮಗೆ ಈಸಿಯಾಗಿ ಬರುತ್ತೆ. ಸೊ ಪ್ರಿನ್ಸಿಪಲ್ ಸೈನ್ ಹಾಕ್ಬಿಟ್ಟು ಕೊಡ್ತಾರೆ. ಇಲ್ಲಿ ನೋಡ್ದಂಗೆ ನಿಮ್ಗೆ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂತಂದ್ರೆ, ಇಲ್ಲಿ ಕೊಟ್ಟಿರುವಂತಹ ಡೇಟ್ ಮೇನ್ ಆಗಿ ತಿಳ್ಕೊಬೇಕಾಗಿರುವಂತದ್ದು, ಬಿಟ್ವೀನ್ ಹೊಂದಿರೋ ವಿದ್ಯಾರ್ಥಿಗಳು ದಿನಾಂಕ 8 ಮತ್ತು 20ರವರೆಗೆ ನಡೆಸಲಾಗುವ ಮೇಕಪ್ ಪ್ರಾಯೋಗಿಕ, ಅಂದ್ರೆ 8ರಿಂದ 20ರವರೆಗೆ ನಡೆಸಲಾಗುವ ಮೇಕಪ್ ನ ಪ್ರಾಯೋಗಿಕ ಮತ್ತು ಥಿಯರಿ ತೆಗೆದುಕೊಳ್ಳುವ ಇಚ್ಛಿಸಲಿ ಅಂತ ವಿದ್ಯಾರ್ಥಿಗಳು 1/7/24ರೊಳಗೆ ನೋಂದಾಯಿಸಿಕೊಳ್ಳಲು ಸೂಚಿಸಲಾಗಿದೆ. ಅಂದ್ರೆ ನಿಮ್ಗೆ 1ನೇ ತಾರೀಕು ಒಳಗಡೆನೆ, ಅಂದ್ರೆ 1ನೇ ತಾರೀಕು ಲಾಸ್ಟ್ ಡೇಟ್ ಏನಕ್ಕೆ ನೀವು ಮೇಕಪ್ ಎಕ್ಸಾಮ್ ನ ಫೀಸ್ ಕಟ್ಟಕ್ಕೆ. ಜೊತೆಲಿ ಮೇಕಪ್ ಎಕ್ಸಾಮ್ ಯಾವಾಗ ನಡೆಯುತ್ತಪ್ಪ ಅಂದ್ರೆ ಬಿಟ್ವೀನ್ 8, ಸೊ 8ನೇ ತಾರೀಕು ಜುಲೈಯಿಂದ 20ನೇ ತಾರೀಕು ಜುಲೈ, ಅಂದ್ರೆ ನೆಕ್ಸ್ಟ್ ಮಂತ್, ಈ ಮಂತ್ ಅಲ್ಲ, ಇದ್ರ ಒಳಗಡೆ ನಡೆಯುತ್ತೆ. ಸೊ ಲಾಸ್ಟ್ ಇಯರ್ ಕೂಡ ಇದೇ ರೀತಿಯಾಗಿ ಡೇಟ್ ಅನೌನ್ಸ್ ಮಾಡಿದ್ದು, ಅದೇ ರೀತಿಯಾಗಿ ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡಿದ್ರು. ಬಿಟ್ವೀನ್ ದೀಸ್ ಟೂ ಡೇಟ್ಸ್ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಇನ್ನ ಇಮಿಡಿಯೇಟ್ ಆಗಿ ನೀವು ಇದಕ್ಕೆ ಎಕ್ಸಾಮ್ ಫೀಸ್ ಕಟ್ಟುವಂತ ಕಟ್ಕೊಂಬಿಡಿ. ಜೊತೆಲಿ ನಿಮ್ಗೆಲ್ಲ ಗೊತ್ತಿದೆ, ಮೇಕಪ್ ಎಕ್ಸಾಮ್ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ರಿವ್ಯಾಲ್ಯೂಯೇಷನ್ ಅನ್ನೋದು ಮೇಕಪ್ ಎಕ್ಸಾಮ್ಗೆ ಇರೋದಿಲ್ಲ. ಜೊತೆಲಿ ಈಗ ಕೂಡ ಸುಮಾರು ಜನ ಸ್ಟೂಡೆಂಟ್ಸ್ ಕಾಲ್ ಮಾಡ್ತಿದ್ದಾರೆ. ಏನಪ್ಪಾ ಅಂದ್ರೆ, ಸರ್ ನಾನು ರಿವ್ಯಾಲ್ಯೂಷನ್ ಆಗ್ತಾ ಇದ್ದೀನಿ, ನಂದು 17 ಬಂದಿದೆ, 18 ಬಂದಿದೆ, ಒಂದು 20 ಬಂದಿದೆ, ಸಾರಿ 20 ಅಂತ ಹೇಳ್ತಿದ್ದೀನಿ, 20 ಬರ್ಬೇಕಾಗಿತ್ತು ಸರ್, 18 ಬಂದಿದೆ ಅಂತ ಹೇಳ್ತಾರೆ. ಬಟ್ ಅಂತವ್ರಿಗೆ ನಾನ್ ಕೊಡುವಂತಹ ಟಿಪ್ಪು ನೋಡಿ, 17 ಮತ್ತೆ 18 ಬಂದಿದೆ ಅಂತಂದ್ರೆ ನೀವ್ ಎಷ್ಟಪ್ಪ ಅಂದ್ರೆ ಕರೆಕ್ಟ್ ಆಗಿ 36 ಅಥವಾ 34 ಮಾರ್ಕ್ಸ್ಗೆ ನೀವು ಫಿಕ್ಸ್ ಆಗಿ ಬರ್ದಿರ್ತೀರಾ. ಮಿಕ್ಕಿರುವಂತದ್ದು ಏನಾಗಿರುತ್ತೆ, ಖಾಲಿ ಪೇಜಸ್ ಆಗಿರುತ್ತೆ. ಸೊ ಮಿಕ್ಕಿರುವಂತ ಖಾಲಿ ಪೇಜಸ್ ಇರುತ್ತೆ. ಎಕ್ಸ್ಟ್ರಾ ಮಾರ್ಕ್ಸ್ ಕೊಡಕ್ಕೆ ಯಾವುದೇ ರೀತಿಯಾದಂತ ಅವಕಾಶ ಇರೋದಿಲ್ಲ. ಆ ರೀತಿಯಾಗಿ ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು 70% ನಿಮಗೆ ಈ ತರದ್ರಲ್ಲಿ ಡಿಫ್ರೆನ್ಸ್ ಬರಲ್ಲ ಅಂತ ನನ್ಗನ್ಸುತ್ತೆ. ಸೊ ತೊಂದರೆ ಇಲ್ಲ, ನೀವು ರಿವ್ಯಾಲ್ಯೂಷನ್ ಹಾಕೋರು ಹಾಕಿ. ಜೊತೆಲಿ ಈ ಮೇಕಪ್ ಎಕ್ಸಾಮ್ ನ ಕೂಡ ಕಟ್ಕೊಂಡ್ರೆ ಇಲ್ಲಿ ವಿತ್ ಇನ್ ನಿಮ್ಗೆ ಒಂದು 20 ಡೇಸ್ ಅಲ್ಲಿ ಓದ್ಕೊಳಕ್ ಅವಕಾಶ ಸಿಗುತ್ತೆ. ವಿತ್ ಇನ್ 20 ಡೇಸ್ ಅಲ್ಲಿ ನೀವು ಸಬ್ಜೆಕ್ಟ್ ನ ಕ್ಲಿಯರ್ ಮಾಡ್ಕೋಬಹುದು. ಸೊ ಮೇನ್ ಆಗಿ ವಿಶೇಷ ಸೂಚನೆ ಏನಪ್ಪಾ ಅಂತಂದ್ರೆ, ನವೆಂಬರ್ 24ರ ಪರೀಕ್ಷಾ ಶುಲ್ಕವನ್ನು ಹಾಗೂ ಜುಲೈ 24ರ ಮೇಕಪ್ ಪರೀಕ್ಷೆಗಳು ಪ್ರತ್ಯೇಕವಾಗಿ ಪಾವತಿಸುವುದು. ನೋಡಿ, ಜೊತೆಯಲ್ಲೇ ನಿಮ್ಗೆ ಇನ್ನೊಂದೇನಪ್ಪಾ ಅಂತಂದ್ರೆ, ನವೆಂಬರ್ ಎಕ್ಸಾಮ್ಗೆ ಅಂದ್ರೆ ಈಗ ನೀವು ಜಾಯ್ನ್ ಆಗ್ತಾ ಇರುವಂತಹದ್ದು 3rd ಸೆಮ್ ಮತ್ತೆ 5th ಸೆಮ್ ಮತ್ತೆ 1st ಸೆಮ್, ಕರೆಕ್ಟಾ? ಆ ಸೆಮ್ ಅಲ್ಲಿ ಜಾಯ್ನ್ ಆಗುವಂತ ವಿದ್ಯಾರ್ಥಿಗಳಿಗೆ ನಿಮಗೆ ನವೆಂಬರ್ ಎಕ್ಸಾಮ್ ಕೂಡ ಅಲ್ಲೇನ್ ಮಾಡಿದ್ದಾರೆ, ಎಕ್ಸಾಮ್ ಫೀಸ್ ಕಟ್ಟಕ್ಕೆ ಅನೌನ್ಸ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಓಕೆನಾ? ಅದಕ್ಕೆ ಎರಡು ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. 24, 25. ಸೊ ನೋಡಿ, ಇಲ್ಲಿ ಶೈಕ್ಷಣಿಕ ಶಾಲೆಯಲ್ಲಿ ತಾಂತ್ರಿಕ ಪರೀಕ್ಷಾ ಮಂಡಳಿಯಿಂದ ನಡೆಸುವ ನವೆಂಬರ್ 24ರ ಡಿಪ್ಲೊಮೊ ಸೆಮಿಸ್ಟರ್ ಪರೀಕ್ಷೆ ವಿದ್ಯಾರ್ಥಿಗಳನ್ನು ನೋಂದಾಯಿಸಿಕೊಳ್ಳುವ ಬಗ್ಗೆ. ಸೊ ಇದಕ್ಕೂ ಕೂಡ ನಿಮಗೆ ಫೀಸ್ ಅನ್ನ ಕಟ್ಸ್ಕೊತಾ ಇರ್ತಾರೆ. ಸೊ ಫೀಸ್ ಬಗ್ಗೆ ನಿಮ್ಗೆಲ್ಲ ಐಡಿಯಾ ಇದೆ ಏನು ಅಂತೇಳಿ. ನೋಡಿ, ಇಲ್ಲಿ ಅದಕ್ಕೆ ಡಿಫೈನ್ ಮಾಡಿದ್ರೆ ಏನಪ್ಪಾ ಅಂತಂದ್ರೆ, ಸಂಸ್ಥೆಯಲ್ಲಿ ಪರೀಕ್ಷಾ ಅರ್ಜಿಗಳು ಸಲ್ಲಿಸಲು ಮತ್ತು ಶುಲ್ಕ ಪಾವತಿಸುವ ವಿವರ ದಂಡರಹಿತ. ಸೊ ಯಾವಾಗ ಲಾಸ್ಟ್ ಡೇಟು ಮತ್ತೆ ಫೀಸ್ ಎಷ್ಟಾಗುತ್ತೆ, ಫೈನ್ ಎಷ್ಟಾಗುತ್ತೆ, ದಿನಾಂಕ 20/6/24ರಿಂದ 12/8/24ರವರೆಗೆ 2 ದಿನಗಳು ಸೇರಿ ದಂಡರಹಿತ ಆಗಿರುತ್ತೆ. ಅಂದ್ರೆ ಇದರ ಜೊತೆಗೆ ಒಂದು 2 ಡೇಸ್ ಸೇರ್ಕೊಂಡು ಮೊದಲನೇ ದಿನಾಂಕ 13ರಿಂದ 20ರವರೆಗೆ 2 ದಿನಗಳು ಸೇರಿ 50 ರೂಪಾಯಿ ನಿಮಗೆ ಎಕ್ಸ್ಟ್ರಾ ಏನಾಗುತ್ತಪ್ಪ ಅಂತಂದ್ರೆ ಫೈನ್ ಬೀಳುತ್ತೆ. ಎರಡನೇ ಹಂತ 27ರಿಂದ 9ರವರೆಗೆ ಮತ್ತೆ ನಿಮ್ಗೆ 100 ರೂಪಾಯಿ ಫೈನ್ ಬೀಳುತ್ತೆ. ಮೂರನೇ ಹಂತ 10 ಮತ್ತೆ 23, 9. ಸೊ ಇದೇನ್ ಹೇಳ್ತಾ ಇದೀನಿ ನಾವೀಗ, ಒಂದು ಸೆಪ್ಟೆಂಬರ್ದು ಅಲ್ಲಿವರೆಗೂ ಹೋಗ್ಬಿಟ್ರೆ ನೀವು ಕಡ್ದಿರ 200 ರೂಪಾಯಿ ಫೈನ್ ಬೀಳ್ತಾ ಇರುತ್ತೆ. ಅದೇ ರೀತಿ ಇದೇ ರೀತಿ 400 rupees ಫೈನ್ ಬೀಳ್ತಾ ಇರುತ್ತೆ. ಇದು ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ಫಾರ್ ಯಾವ್ದಕ್ಕಪ್ಪ ಅಂತಂದ್ರೆ ನಿಮ್ಗೆ ನವೆಂಬರ್ ಅಲ್ಲಿ ಬರುವಂತಹ ಎಕ್ಸಾಮ್ಗೆ. ಇಲ್ಲಿ ಇನ್ನೊಂದು, ಪ್ರತಿ ಸೆಮಿಸ್ಟರ್ಗೆ ಒಂದು ವಿಷಯಕ್ಕೆ 200 ರೂಪಾಯಿ, 2 ವಿಷಯಕ್ಕೆ 200 ರೂಪಾಯಿ, 3 ವಿಷಯಕ್ಕೆ ಹೋದ್ರೆ 300 ರೂಪಾಯಿ ಆಗಿರುತ್ತೆ. ಇದೇನಪ್ಪಾ ಅಂತಂದ್ರೆ ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ನಥಿಂಗ್ ಬಟ್ ವಾಟ್, ನೀವು ನೆನ್ಪಿಟ್ಕೊಬೇಕಾಗಿರುವಂತಹ ಅಮೌಂಟ್ ಎಷ್ಟು ಪೇ ಮಾಡ್ಬೇಕಾಗತ್ತೆ ಪರ್ ಸಬ್ಜೆಕ್ಟ್ಗೆ ಅಂತ ಹೇಳಿ, ಇದು ಕಂಪ್ಲೀಟ್ ಆಗಿ ಎಕ್ಸಾಮ್ ಫೀಸ್ ಆಗಿರುತ್ತೆ. ಸೊ ಇದು ಕಂಪ್ಲೀಟ್ ಆಗಿ ಏನಾಗಿರುತ್ತೆ, ಎಕ್ಸಾಮ್ ಫೀಸ್ ಆಗಿರುತ್ತೆ. ಸೊ ಬಿ ಕೇರ್ಫುಲ್ ಅಬೌಟ್ ದಿಸ್. ಓಕೆನಾ? ಸೊ ಈ ರೀತಿಯಾಗಿ ಇರುವಂತದ್ದು. ಇನ್ನ ಡೀಟೇಲ್ಸ್ ಕಂಡೀಷನ್ ಜಾಸ್ತಿ ಇದೆ, ನೀವು ಕಂಡೀಷನ್ ಕರೆಕ್ಟ್ ಆಗಿ ಓದ್ಕೊಳ್ಳಿ. ಓದ್ಕೊಂಡ್ಬಿಟ್ಟು ಏನ್ ಮಾಡಿ, ನೀವು ಫೀಸ್ ಅನ್ನ ಕಟ್ಟಕ್ಕೆ ಇಮಿಡಿಯೇಟ್ ಆಗಿ ನೀವು ಟ್ರೈ ಮಾಡಿ. ಸೊ ಎರಡು ಫೀಸ್ ನ ಕಟ್ಬೇಕು, ನವೆಂಬರ್ದು ಮತ್ತೆ
ಯಾವುದು ಮೇಕಪ್ ಎಕ್ಸಾಮ್ದು. ಸೊ ಮೇಕಪ್ ಎಕ್ಸಾಮ್ ಬಗ್ಗೆ ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿದೆ. ಸೊ ಮೇಕಪ್ ಎಕ್ಸಾಮ್ ಅಲ್ಲಿ ಯಾವ ರೀತಿಯಾಗಿ ನಾವು ರೆಡಿ ಆಗ್ಬೇಕು, ಯಾವ ರೀತಿಯಾಗಿ ಇದಾಗಬೇಕು ಅನ್ನುವಂಥ ವಿದ್ಯಾರ್ಥಿಗಳಿಗೆ ಡೌಟ್ ಇತ್ತು ಅಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ. ಮ್ಯಾಥ್ಸ್ ನ ಕ್ಲಾಸಸ್ಸು ಲೈವ್ ಕ್ಲಾಸಸ್ಸು ಲಾಸ್ಟ್ 2 3 ಡೇಸ್ ಅಟೆಂಡ್ ಮಾಡಿ ಆಗ್ತಾ ಇಲ್ಲ ಸರ್ ಅನ್ನುವಂಥ ವಿದ್ಯಾರ್ಥಿಗಳು ಸಪರೇಟ್ ಆಗಿರುವಂತಹ ಕೋರ್ಸ್ ಅನ್ನ ನೀವು ಆಪ್ ಅಲ್ಲಿ ಇರುವಂತಹ ಕೋರ್ಸ್ ಅನ್ನ ನೀವು ಪರ್ಚೇಸ್ ಮಾಡ್ಕೊಂಡ್ರೆ, ಈಗ ಆಲ್ರೆಡಿ ನಾನು DCET ಎಕ್ಸಾಮ್ ಆಗಿದ ತಕ್ಷಣ ಲೈವ್ ಕ್ಲಾಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಥ್ರೂ ಝೂಮ್ ಆ್ಯಪ್ ಮಾಡ್ತಾ ಇದ್ದೀನಿ. ಸೊ ತೀರಾ ನನಗೆ ಆಗೋದೇ ಇಲ್ಲ ಅಂತ ವಿದ್ಯಾರ್ಥಿಗಳು ಏನ್ ಮಾಡಿ ಆ ಕ್ಲಾಸ್ ಅನ್ನ ನೀವು ಬೈ ಮಾಡ್ಕೊಳ್ಳಿ. ಇಲ್ಲ ಸರ್ ನನಗೆ ಯೂಟ್ಯೂಬ್ ವಿಡಿಯೋದಲ್ಲಿರೋದು ಸಾಕು ಅಂತಂದಾಗ ನೀವು ವಿಡಿಯೋದಲ್ಲಿರುವಂಥದ್ದನ್ನ ನೋಡ್ಕೊಳ್ಳಿ. ಯಾರಿಗೆ ಆಗೋದಿಲ್ವೋ ಅಂತ ವಿದ್ಯಾರ್ಥಿಗಳು ಅದನ್ನ ನೀವು ಪ್ರಯತ್ನ ಪಡಬಹುದು. ಸೊ ಅದು ಕೂಡ ಪ್ರತಿ ದಿನದ ಕ್ಲಾಸಸ್ ಇರುತ್ತೆ. ಸೊ ಪ್ರತಿದಿನ ನಿಮಗೆ ಬೆಳಗ್ಗೆ ಮತ್ತೆ ಈವ್ನಿಂಗ್ ಕ್ಲಾಸಸ್ ಇರುತ್ತೆ. ಮ್ಯಾಥ್ಸ್ ಆಗ್ಲಿ PMS ಆಗ್ಲಿ ಈ ತರ ಯಾವ್ದಾವ್ದು ಓದ್ಬೇಕು ಅಂತಿದ್ರು FOC ಆಗ್ಲಿ ಈ ತರದೆಲ್ಲ ಕ್ಲಾಸಸ್ ಇರುತ್ತೆ. ಅದನ್ನ ನೀವು ಆರಾಮಾಗಿ ಪಾಸ್ ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ಬೋದು. ಓಕೆನಾ? ಸೊ ಇಮಿಡಿಯೇಟ್ ಆಗಿ ಎಕ್ಸಾಮ್ ಫೀಸ್ ಕಟ್ಟಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್.